ಅಸೋಸಿಯೇಷನ್ಗೆ. ಅದು ಮಾಡಿಲ್ಲ, ಯಾಕೆಂದರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅವರಿಗೆ ಸಿಗದಿರುವುದರಿಂದ ಇವರು ತರಾತುರಿಯಲ್ಲಿ ಬೇಕಾದವರಿಗೆ ಒಂದಿಷ್ಟು ಜನರಿಗೆ ಹ್ಯಾಂಡ್ ಓವರ್ ಮಾಡಿ ಹೋದರು. ಇದು ಸುಮಾರು ಕಳೆದ 8 ವರ್ಷಗಳಿಂದ ಈ ಪ್ರೊವಿಡೆಂಟ್ ವೆಲ್ಫೇರ್ ಸಿಟಿನಲ್ಲಿ ಒಂದು ಇಲ್ಲೀಗಲ್ ಅಸೋಸಿಯೇಷನ್, ಅಂದರೆ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ ಇದೆ, ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್. ಅಲ್ಲಿ ಬಂದವರೆಲ್ಲ ಕರಪ್ಷನಲ್ಲಿ ಇನ್ವಾಲ್ವ್ ಆಗೋದು, ಮಿಸ್ಮ್ಯಾನೇಜ್ಮೆಂಟ್ ಮಾಡೋದು, ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಮಾಡೋದು, ಈ ರೀತಿ ಮಾಡಿಕೊಂಡು ಹೋಗಿದ್ದರಿಂದ ಏನಾಗಿದೆ, ನಮ್ಮಲ್ಲಿ ಸಮಸ್ಯೆಗಳು ಬಟ್ಟೆ ಆಯಿತು. ಆಗಿಂದಾಗೆ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರೋದು, ಕಳವು ಆಗಿದೆ, ರೇಪ್ಗಳಾಗಿದ್ದಾವೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಲೆಸ್ಟೇಷನ್ಗಳಾಗಿದ್ದಾವೆ, ಭಾಳಷ್ಟು ಗಾಡಿಗಳನ್ನು ಕದ್ಕೊಂಡು ಹೋಗೋದು, ಆಗಿನ ಸೆಕ್ಯೂರಿಟಿ ಎಲ್ಲ ಇದ್ರು ಬಿಕಾಸ್ ಆಫ್ ದಿಸ್. ಸೊ ಈ ಸಂಬಂಧದಲ್ಲಿ ಇದು ಒಂದು ಕಡೆಗೆ ನಮ್ಮ ಈ ಅಸೋಸಿಯೇಷನ್ ಒಂದು ಬ್ಯಾಕ್ಗ್ರೌಂಡ್ ಆದರೆ, ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಅಲ್ಲಿ ರಿಜಿಸ್ಟರ್ಡ್ ಅಸೋಸಿಯೇಷನ್ ಇಲ್ಲದೇ ಇರೋದ್ರಿಂದ ನಾವು ಒಂದು ಪ್ರೊವಿಡೆಂಟ್ ವೆಲ್ಫೇರ್ ಸಿಟಿ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿರುವ ಜನರ ಸಮಸ್ಯೆಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಪ್ರತಿಬಿಂಬಿಸ್ತಾ ಬಂದೆವು. ಈಗ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥದ್ದು ಸಮಸ್ಯೆ ಏನಂತ ಹೇಳಿದರೆ, ಅಲ್ಲಿ ಈ ಅಕೌಂಟಬಿಲಿಟಿ ಇಲ್ಲದೆ ಇರುವಂಥದ್ದು, ಕರಪ್ಷನ್ ಇರುವಂಥದ್ದು ಒಂದಾದರೆ, ಈಗ ನಮ್ಮ ಒಂದು ಸಮುಚ್ಚಯದಲ್ಲಿ ಈಗ ರಿಲಿಜಿಯಸ್ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು. ರಸ್ತೆಯ ಮಧ್ಯದಲ್ಲಿ ಅದು ಈಗ ರಿಲೀಸ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ನಮ್ಮ ಓನರ್ಸ್ಗಳೆಲ್ಲ ಅವರೆಲ್ಲ ಪಾಕ ಮುಗ್ಧರಿದ್ದಾರೆ. ಇದು ನಮ್ಮ MLA ಯಲಹಂಕ ಶಾಸಕರಾಗಿರುವಂಥ MLA SR ವಿಶ್ವನಾಥ್ ಅವರು ಏನು ಮಾಡ್ತಾರೆ, ನಮ್ಮಲ್ಲಿ ಬಾಡಿಗೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಮಂಜುನಾಥ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅವರಿಗೆ ಒಂದು ಲೆಟರ್ ಕೊಡ್ತಾರೆ. ಇದು ಅಂದರೆ ಕೆಲವು ದಿವಸಗಳಲ್ಲಿ DJL KJL ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇದು ಮಾಡಿರುವಂಥದ್ದು. ನಾನು ನಿಮಗೆ ಪ್ರೆಸ್ ನೋಟಲ್ಲಿ ಇದನ್ನು ಕೊಟ್ಟಿದ್ದೇನೆ. ಅವರು ವಿಶ್ವನಾಥ್ ಅಂತ ಒಬ್ಬರು ವ್ಯಕ್ತಿ, ಬಾಡಿಗೆಯಲ್ಲಿರುವಂಥ ವ್ಯಕ್ತಿ ಏನು ಮಾಡ್ತಾರೆ, MLA ಒಂದು ಲೆಟರ್ ಕೊಡ್ತಾರೆ. ನಮಗೆ ರಸ್ತೆ ಮಧ್ಯದಲ್ಲಿರುವಂಥ ಸರ್ಕಲ್ ನಿಮ್ಗೆ ಗೊತ್ತಿದೆ, ಈ 2011-12ನೇ ಇಸುವಿನಲ್ಲಿ ಕರ್ನಾಟಕ ಸರ್ಕಾರದ ನಿರ್ದೇಶನ ಪ್ರಕಾರ ಎಲ್ಲ ರಸ್ತೆಗಳನ್ನು ಅತಿಕ್ರಮಣ ಮಾಡಿರುವಂಥ ಎಲ್ಲ ಟೆಂಪಲ್, ಮಸೀದಿ, ಚರ್ಚ್ಗಳನ್ನು ಹೊಡೆದಾಕಲಾಗಿತ್ತು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು. ಈಗ ಏನು ಮಾಡಿದ್ರು ಇವರು ಅಂತ ಹೇಳಿದ್ರೆ, ಇದೆಲ್ಲ MLA ಅವ್ರಿಗೆ ಗೊತ್ತಿದೆ. MLA ಅವರು ಈ ಒಂದು ಅರ್ಜಿಯನ್ನು ತಗೊಳ್ತಾರೆ. ತಗೊಂಡು ಅವರಿಗೆ PDOಗೆ ಹಾಕ್ತಾರೆ. ಆ ಕಾಪಿ ನಿಮ್ಮಲ್ಲಿದೆ. PDOಗೆ 2 PDO ಅಂತ ಬರೆದು MLA ವಿಶ್ವನಾಥ್ ಸೈನ್ ಮಾಡಿ ಕೊಡ್ತಾರೆ. PDO ಏನು ಮಾಡ್ತಾನೆ, ಅವನು ಒಂದು ಸೀಲ್ ಹಾಕ್ತಾನೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೀಲ್ ಹಾಕ್ತಾನೆ, ಅಧ್ಯಕ್ಷರದ್ದು ಸೀಲ್ ಹಾಕಿಸ್ಬಿಟ್ಟು ಈ ಬಂದವರಿಗೆ ಕೊಟ್ಟು, ನೀವು ಹೋಗಿ ರಸ್ತೆ ಮಧ್ಯದಲ್ಲಿರೋ ಓಪನ್ ಸ್ಪೇಸಲ್ಲಿ ನೀವು ಒಂದು ಟೆಂಪಲ್ ಕಟ್ಟಿ ಅಂತ ಹೇಳ್ಬಿಟ್ಟು ಇವರಿಗೆ ಹೇಳಿಬಿಡ್ತಾರೆ. ಇವರು ಏನು ಮಾಡ್ತಾರೆ, ಅಲ್ಲಿ ಅವರಿಗೆ ಹೆದರಿಕೆ ಇದೆ. ಯಾಕೆಂದ್ರೆ 3360 ಅಪಾರ್ಟ್ಮೆಂಟ್ ಅಂತ ಹೇಳಿ ಸುಮಾರು 10,000 ರಿಂದ 15,000 ಜನ ಇರ್ತಾರೆ, ನಿವಾಸಿಗಳು. ಎಲ್ಲ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ರಾಜ್ಯಗಳಿಂದ ಬರೋರಿದ್ದಾರೆ. ಸೊ ಈ ಮಧ್ಯದಲ್ಲಿ ಇವರು ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲ ಬಂದು ಒಂದು ತುಳಸಿ ಕಟ್ಟೆ ಅಂತ ಸ್ಟಾರ್ಟ್ ಮಾಡಿ. ನಮಗೆ ನಿಮಗೆಲ್ಲ ಗೊತ್ತು, ನಾವು ಎಲ್ಲ ಒರಿಜಿನಲಿ ಬ್ರಾಹ್ಮಣರಾಗಿದ್ದಿರೋದ್ರೆ ನಮಗೆ ತುಳಸಿ ಕಟ್ಟೆ ಬಗ್ಗೆ ನಮಗೆ, ತುಳಸಿ ಅಂದರೆ ಗಾಡೆಸ್ ಲಕ್ಷ್ಮಿಯ ಒಂದು ಅವತಾರ ಅಂತ ಹೇಳಿ ನಾವು ಅಷ್ಟು ಪೂಜೆ ಮಾಡ್ತೇವೆ. ತುಳಸಿ ಇಸ್ ಪೂಜನೀಯ ಆಗುತ್ತೆ. ಯಾರು ತುಳಸಿಯನ್ನು ಅವರ ಮನೆಯ ಮುಂಭಾಗದಲ್ಲಿರುವಂಥ ಓಪನ್ ಸ್ಪೇಸ್ ಅಂದರೆ ನಮ್ಮ ಇಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಅದನ್ನು ಹಾಕಿಕೊಂಡು ಪ್ರತಿದಿನ ಅಲ್ಲಿ ಯಾವುದೇ ನೀವು ಕ್ಲೀನ್ನೆಸ್ ಡೈಲಿ ನಾವು ತುಳಸಿ ಪೂಜೆ ಮಾಡೋದು. ಯಾರು ರಸ್ತೆ ಮಧ್ಯದಲ್ಲಿ ತುಳಸಿಯನ್ನು ಇಟ್ಕೊಂಡು ಅಲ್ಲಿ ಗಲೇಜುಗಳು ಇರ್ತವೆ, ನಾಯಿಗಳು ಬಂದು ಇದು ಮಾಡ್ತವೆ, ಆಮೇಲೆ ಪೊರಕೆಗಳನ್ನು ಹಾಕ್ತಾರೆ, ಈ ರೀತಿ ಹಾಕಿದ್ರೆ ಪಿಕ್ಚರ್ಗಳು ನನ್ನ ಹತ್ರ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ತೋರಿಸ್ತೇನೆ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಈಗ ಏನು ಮಾಡಿದ್ದಾರೆ, ಒಂದು ತುಳಸಿ ಕಟ್ಟೆಯನ್ನು ಮಾಡಿಕೊಂಡು ಈ MLA ಅವರ ಸಪೋರ್ಟ್ ಸೇರಿಕೊಂಡು ಅದನ್ನು ದೇ ವಾಂಟ್ ಟು ಪ್ರೊವೋಕ್ ಅದರ್ ಕಮ್ಯುನಿಟಿ. ಅಂದರೆ ಈಗ ಬೇರೆ ಕ್ರಿಶ್ಚಿಯನ್ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿ ಅವ್ರನ್ನ ಪ್ರೊವೋಕ್ ಮಾಡೋದು. ನಾನು ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಸ್ಲಿಂ ಅವರು ಕೂಡ ನಮಗೂ ಒಂದು ನಾವು ಮಾಡ್ತೇವೆ, ಇನ್ನೊಂದು ಸರ್ಕಲ್ ಅಂತ ಬರಬೇಕು. ನಿನ್ನೆ ಮುಸ್ಲಿಂ ಕಮ್ಯುನಿಟಿಯವರು ಒಂದು ಅರ್ಜಿಯನ್ನು ಕೊಡ್ತಾರೆ, ಇನ್ನೊಂದು ಸರ್ಕಲಲ್ಲಿ ನಮಗೆ ಮಾಸ್ಕ್ ಮಾಡಲಿಕ್ಕೆ ಕೊಡಿ, ನಾವಲ್ಲಿ ಮೈಕೆಲ್ಲ ಇಡ್ತೇವೆ, ಬಟ್ ಸೌಂಡ್ ಕಮ್ಮಿಯಲ್ಲಿ ಇಡ್ತೇವೆ, ನಮಗೆ ಕೊಡಿ ಅಂತ ಹೇಳಿ ಕೇಳಿದ ಕೂಡಲೇ ಇವರೀಗ ಅಲ್ಲಿ ಗಲಾಟೆ ನಡೀತಾ ಉಂಟು ಈಗ. ಸೊ ನಾನು ಹೇಳೋದು, ಈ ಕರ್ನಾಟಕ ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ ಆದೇಶಗಳ ಪ್ರಕಾರ ರಸ್ತೆ ಮಧ್ಯದಲ್ಲಿರುವಂಥ ಎಲ್ಲ ಟೆಂಪಲ್ಗಳನ್ನು, ಮಸೀದಿಗಳನ್ನು ಎಲ್ಲ ಈಗಾಗಲೇ ಹೊಡೆದಾಕಿರೋದ್ರಿಂದ, ಪ್ಲಸ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಪ್ರೀಂ ಕೋರ್ಟ್ನಲ್ಲಿ ಪರ್ಸನಲ್ ಆಗಿ ಹೋಗಿ ಅಫಿಡವಿಟ್ ಸಲ್ಲಿಸಿದ್ದಾರೆ, ಇನ್ನು ಮುಂದೆ ಈ ರೀತಿ ಯಾವುದೇ ಅತಿಕ್ರಮಣ ಆಗದಂತೆ ನಾನು ನೋಡಿಕೊಡ್ತೇನೆ ಅಂತ. ಈ ಎಲ್ಲದರ ಮಧ್ಯದಲ್ಲಿ MLA ವಿಶ್ವನಾಥ್ ಅವರು ಇಲ್ಲಿ ಈ ರಿಲಿಜನ್ನ ಭಕ್ತಿಯನ್ನಿಟ್ಟುಕೊಂಡು ಸೊಸೈಟಿನಲ್ಲಿ ಒಂದು ಅಶಾಂತಿಗೆ ಕಾರಣರಾಗ್ತಾ ಇದ್ದಾರೆ. ಇದು ತುಂಬ ವಿಷಾದನೀಯ. ಸೊ ನಾವೇನು ಮಾಡಿದ್ರೆ, ಇದು ನಮ್ಮ ಗಮನಕ್ಕೆ ಬಂದ ಕೂಡ ನಾನು ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಪ್ರೊವಿಡೆಂಟ್ ವೆಲ್ಫೇರ್ ಸಿಟಿ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ನಾನೊಂದು ಲೆಟರ್ನ MLA ಅವರಿಗೆ ಪೋಸ್ಟ್ ಮಾಡಿಬಿಟ್ಟು ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೇನೆ. MLA ಅವರು ಅದನ್ನು ನೋಡಿದ್ದಾರೆ. ಆಮೇಲೆ ಈಗ ಇರುವಂಥ ತುಳಸಿ ಕಟ್ಟೆಯ ಪರಿಸರ ಸುಮಾರು 25-28 ಫೋಟೋಗಳನ್ನು
ಅಲ್ಲಿ ನಾಯಿ ಇದು, ಆಮೇಲೆ ಏನು ಪೊರಕೆ, ಹಳೆ ಬಟ್ಟೆಗಳು, ಪ್ಲಾಸ್ಟಿಕ್ ಬಾಟ್ಲುಗಳು, ನಾಯಿದ್ದು ಇದು ಇದೆಲ್ಲ ಇದೆ. ಸೊ ದ ಐಡಿಯಾ ಇಟ್ ಈಸ್ ನಾಟ್ ಫಾರ್ ಎನಿ ಡಿವೋಷನ್ ಪರ್ಪಸ್. ಅದು ಅಲ್ಲಿ ರಾಜಕೀಯ ಮಾಡಬೇಕು. ಇವರು ಈ ರೀತಿ ರಾಜಕೀಯ ಮಾಡಿ ಸ್ವಲ್ಪ ಎಲ್ಲ ಒಂದು ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಬೇಕು. ಈ ರೀತಿ ಸೃಷ್ಟಿ ಆದಾಗ ಉಳಿದ ಕಮ್ಯುನಿಟಿಗಳು ನಮಗೂ ಕೊಡಿ ಅಂತ ಹೇಳ್ಕೊಂಡು ಗಲಾಟೆ ಮಾಡಬೇಕು. ಆಗ ನಾವು ಕೊಡೋದಿಲ್ಲ ಅಂತ ಹೇಳಬೇಕು. ಈ ರೀತಿ ಸಮುದಾಯಗಳ ಮಧ್ಯೆ ಒಡಕನ್ನುಂಟು ಮಾಡಿ ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಪರ್ಮನೆಂಟ್ ಆಗಿ ಅಶಾಂತಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ MLA SR ವಿಶ್ವನಾಥ ಕಾರಣರಾಗಿದ್ದಾಗಿದೆ. ಅದಕ್ಕೆ ಬೇಕಾದ ಫೌಂಡೇಶನ್ ಅನ್ನು ಈ ಲೆಟರ್ ಮುಖಾಂತರ ಮಾಡಿದ್ದಾರೆ. ಈಗ ಅವರೆಲ್ಲ ಬಂದ್ಕೊಂಡು ಪ್ರತಿದಿನ ಅಲ್ಲಿ ಗಲಾಟೆ ಸ್ಟಾರ್ಟ್ ಮಾಡಿದ್ದಾರೆ. ಮುಸ್ಲಿಮರು ಕೇಳಿದ್ರೆ ನಿನ್ನೆ ಯಾರೋ ಕ್ರಿಶ್ಚಿಯನ್ ಅವರು ಹೇಳಿದ್ರೆ ನಮಗೊಂದು ಚರ್ಚ್ ಕಟ್ಟಲಿಕ್ಕೆ ಕೊಡಿ ಅಂತ. ಅಷ್ಟೊತ್ತಿಗೆ ಪಂಜಾಬೀಸ್ ನಮಗೊಂದು ಗುರುದ್ವಾರ ಕಟ್ಟಲಿಕ್ಕೆ ಕೊಡಿ. ಅಲ್ಲಿ ಜಾಗನೇ ಇಲ್ಲ. ನೀವು ನೋಡಿದ್ರಲ್ಲ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲಿ ಜಾಗ ಇರ್ತದೆ? ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನೇನು ಬಿಟ್ಟರೆ ಅಲ್ಲಿ ಓಪನ್ ಸ್ಪೇಸ್ ಇರೋದಿಲ್ಲ. ಎಲ್ಲ ಗಾರ್ಡನ್ ಮಾಡಿರ್ತಾರೆ, ಅಲ್ಲಿ ಮಾಡಿಕ್ಕೆ ಬರೋದೇ ಇಲ್ಲ. ಇಲ್ಲ ಅವರಿಗೆ ಕೊಟ್ಟರೋದನ್ನ ನಮಗೆ ಕೊಡಿ ಅಂತ. ಇದು ಅವರು ಒಬ್ಬೊಬ್ಬರ ನಡುವಿನಲ್ಲಿ ಒಡಕನ್ನುಂಟು ಮಾಡಿ ಅಲ್ಲಿ ಅಶಾಂತಿಗೆ MLA ಅವರು ಫೌಂಡೇಶನ್ ಹಾಕಿದ್ದಾರೆ. ದಟ್ ಈಸ್ ಇವತ್ತಿನ ವಿಷಯ. ಅದರಲ್ಲಿ ನಾವೀಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ಈಗಾಗಲೇ ಇದು ಒಂದು ಕಡೆ, ಇದು PHL ಒಂದು ಕಡೆ ಆದರೆ ಈ ಅಶಾಂತಿ ವಾತಾವರಣ ಒಂದು ಕಡೆ, ಇನ್ನೊಂದು ಕಡೆ ಈಗ ಬಂದಿರುವಂಥ ಏನು ಆಫೀಸ್ ಬರ್ಡ್ಸ್ ಇದ್ದಾರಲ್ಲ ಇಲ್ಲಿಗಲ್ ಇದು, ಅದರಲ್ಲಿ ಶ್ರೀಮತಿ ವಿದ್ಯಾ ಮಿಶ್ರಾ ಅಂತ ಹೇಳುವಂಥ ಒಂದು ಲೇಡಿ, ಅವರು ಪಂಚಾಯತ್ ಮೆಂಬರ್ ಆಗಬೇಕು ಟ್ರೈ ಮಾಡ್ತಾ ಇದ್ದವರು. ಅವರು ಬಂದು ಇಲ್ಲಿ ಕರಪ್ಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮಿಸ್ಮ್ಯಾನೇಜ್ಮೆಂಟ್, ಮಿಸ್ಯೂಸ್ ಆಫ್ ಆಫೀಸು ಇದನ್ನೆಲ್ಲ ಮಾಡಿಕೊಂಡು ಸುಮಾರು 10 ಆರೋಪಗಳ ಬಗ್ಗೆ ಅವರ ಮೇಲೆ ನಿವಾಸಿಗಳು ದೂರು ಕೊಡ್ತಾನೆ ಇದ್ದಾರೆ. ಶ್ರೀಮತಿ ವಿದ್ಯಾ ಮಿಶ್ರಾ ಅಂತ ಹೇಳುವಂಥ ಅವರು ನಾರ್ತ್ ಇಂಡಿಯನ್ಸ್ ಎಲ್ಲ ಬೇರೆ ಕಡೆ ಅವರು, ಬಟ್ ಅವರು ಅಲ್ಲಿ ಬಂದು ಈ ರೀತಿ ಪೊಲಿಟಿಕ್ಸ್ ಮಾಡಿಕೊಂಡು ವಿಶ್ವನಾಥ್ ಅವರಿದ್ದೆಲ್ಲ ಸಪೋರ್ಟ್ ಮಾಡಿ ಹೆಂಗೋ ಬಂದು ಕೂತ್ಕೊಂಡಿದ್ದಾರೆ ಅಧ್ಯಕ್ಷರು ಅಂತ ಹೇಳ್ಕೊಂಡು. ಅಲ್ಲಿ ಕರಪ್ಷನ್ ಬಗ್ಗೆ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮಗೆ ನೀವು ಅಕೌಂಟ್ ಕೊಡಿ, ನಿಮ್ಮದು ಏನು ಮಿನಿಟ್ಸ್ ಆಫ್ ಮೀಟಿಂಗ್ ಕೊಡಿ. ಆಮೇಲೆ ಕಾಂಟ್ರಾಕ್ಟ್ನಲ್ಲಿ 3.8 ಕೋಟಿ ಒಂದು ವರ್ಷಕ್ಕೆ ಇದ್ದದನ್ನು ಇವರು ಸುಮಾರು 5-6 ಕೋಟಿ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಬಿಲ್ಗಳನ್ನು ಮಾಡಿಕೊಂಡು ದುಡ್ಡು ಹೊಡೆಯೋದು. ಇದು 3ನೇ ಪಾಯಿಂಟ್. ಅದು 4ನೇ ಪಾಯಿಂಟ್ ಬಹಳ ಸೀರಿಯಸ್ ಆಗಿರುವಂಥದ್ದು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೇಕೆಡ್ ಇಲೆಕ್ಟ್ರಿಸಿಟಿ ವೈರ್ಗಳನ್ನು ಬಿಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೇಕೆಡ್ ಎಲೆಕ್ಟ್ರಿಸಿಟಿ ವೈರ್ಗಳು ನಿಮಗೆಲ್ಲ ಗೊತ್ತಿದೆ. ಎಲೆಕ್ಟ್ರಾನಿಕ್ ವೈಟ್ ಫೀಲ್ಡ್ನಲ್ಲಿ ಒಂದು ಹುಡುಗಿ 12 ವರ್ಷದ ಹುಡುಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಎಲೆಕ್ಟ್ರಾನಿಕ್ ಆಗಿ ಸತ್ತಿರುವಂಥ ಘಟನೆ ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿಯಲ್ಲಿ ಇಲ್ಲಿನೂ ಜನ ಸಾಯಬಾರ್ದು ಅಂತ ಹೇಳ್ಕೊಂಡು ನಾವು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ದಂಡಾಧಿಕಾರಿಗಳಿಗೆ ಒಂದು ಅರ್ಜಿ ಕೊಟ್ಟಿದ್ದರು. ಜಿಲ್ಲಾ ದಂಡಾಧಿಕಾರಿಗಳು ಅದನ್ನು ತಕ್ಷಣ ಕುಲಪಡಿಸಿ ವರದಿ ಕೊಡಬೇಕು, ಇಲ್ಲ ಅದರ ನಿಮ್ಮ ಮೇಲೆ FIR ಮಾಡ್ತಾರೆ. ಅವರು ಆದೇಶ ಮಾಡಿದರು. ಶ್ರೀಮತಿ ವಿದ್ಯಾ ಮಿಶ್ರಾ ಹ್ಯಾಸ್ ನಾಟ್ ರಿಮೂವ್ ಇಟ್. ಈಗ ಜಿಲ್ಲಾ ದಂಡಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹಾಕಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ಮೇಲೆ MLA ಒತ್ತಡ ಹಾಕೊಂಡು ಅವರು ಬರದಂಗೆ ವಿಳಂಬ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕೇಸಲ್ಲಿ ಗಾರ್ಬೇಜ್ ಕಂಪ್ಲೀಟ್ ಇಷ್ಟು 3360 ಅಪಾರ್ಟ್ಮೆಂಟ್ ಓನರ್ಸ್ನ ಈ ಗಾರ್ಬೇಜ್ಗಳನ್ನು ಒಂದು ಕಡೆ ಡಂಪ್ ಮಾಡಿರುವುದರಿಂದ ಅಲ್ಲಿ ಈ ಮುಖ ಮುಚ್ಚಿಕೊಂಡು ಜನ ವಾಕಿಂಗ್ ಹೋಗೋರು ಮುಖ ಮುಚ್ಚಿಕೊಂಡು ಹೋಗಬೇಕು, ಕಫಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ತುಂಬ ಗಲೇಜಿದೆ. ಅದಕ್ಕೂ ಜಿಲ್ಲಾ ದಂಡಾಧಿಕಾರಿಯವರು 2ನೇ ಆದೇಶ ಮಾಡಿ ಇದನ್ನು ತಕ್ಷಣ ಕುಲಪಡಿಸಬೇಕು ಅಂತ ಶ್ರೀಮತಿ ವಿದ್ಯಾ ಮಿಶ್ರಾಗೆ ಆರ್ಡರ್ ಮಾಡಿದ್ದಾರೆ. ಬಟ್ ಶ್ರೀಮತಿ ವಿದ್ಯಾ ಮಿಶ್ರಾ ತೆಗೀತಾ ಇಲ್ಲ. ಯಾಕೆಂದರೆ MLA ನಮಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳೋ ವಿಷಯದಲ್ಲಿ ಜಿಲ್ಲಾ ದಂಡಾಧಿಕಾರಿ ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. 3ನೇದಾಗಿ ನಾನು ಹೇಳಿರುವಂಥ ಈ ಸರ್ಕಲ್ CDEFG ಸರ್ಕಲ್ನಲ್ಲಿ ಈ ತುಳಸಿ ಕಟ್ಟೆ ಇಶ್ಯೂವನ್ನು ಬಹಳ ಗಂಭೀರವಾಗಿ ಅವರು ತಗೊಂಡಿದ್ದಾರೆ. 9 ರಿಂದ 10 ರೋಡ್ಗಳಲ್ಲಿ ಜಾಯಿನ್ ಆಗುವಂಥ ಈ ಜಂಕ್ಷನ್ ಅಲ್ಲಿ ಮಹಿಳೆಯರು ಒಂದು 100-150 ಮಹಿಳೆಯರು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಪೂಜೆ ಮಾಡ್ತಾರೆ. ಏನಾಗಿದೆ, ಈ 9-10 ರಸ್ತೆಗಳು ಸೇರುವಲ್ಲಿ ಈ ರೀತಿ ಮಾಡಿದರೆ ಸಡನ್ ಆಗಿ ಮಕ್ಕಳು ಗೊತ್ತಿಲ್ಲದೆ ಕ್ರಾಸ್ ಆಗ್ತಾರೆ. ಇವನು ಗಾಡಿ ಓಡಿಸುವನು ಏನೋ ಗಲಾಟೆ ಮಾಡಿಕೊಂಡು ಟೆನ್ಷನ್ ಬಂದಾನೆ, ಮಧ್ಯದಲ್ಲಿ ಗಾಡಿ ಅಡಿಯಲ್ಲಿ ಬಿದ್ದುಬಿಟ್ರೆ ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್. ಈ ಬಗ್ಗೆ ಜಿಲ್ಲಾ ದಂಡಾಧಿಕಾರಿಗಳು 3ನೇ ಆದೇಶವನ್ನು ಮಾಡಿದ್ದಾರೆ. ಸುಮಾರು 3 ರಿಂದ 4 ಆದೇಶವನ್ನು ಜಿಲ್ಲಾ ದಂಡಾಧಿಕಾರಿ ಮಾಡಿದರೆ ಅದನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನಾವು ಈಗಾಗಲೇ ಇದನ್ನು ರಿಲಿಜಿಯಸ್ ಇಶ್ಯೂವನ್ನು ರೇಸ್ ಮಾಡಿರೋದ್ರಿಂದ ಹಾಸನ ರಾಜನಗುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ದಿಲೀಪ್ಗೆ ನಾವು ಒಂದು ಅರ್ಜಿಯನ್ನು ಕೊಟ್ಟು ಇವರ ಮೇಲೆ ವಿದ್ಯಾ ಮಿಶ್ರಾ ಮೇಲೆ FIR ದಾಖಲು ಮಾಡಿ ಈ ರೀತಿ ಕಮ್ಯುನಲ್ ಪ್ರಾಬ್ಲಮ್ ಮಾಡೋದಂಗೆ ಒಂದು FIR ಮಾಡಿದರೆ ಸ್ವಲ್ಪ ಅವರು ನಿಯಂತ್ರಣಕ್ಕೆ ಬರ್ತಾರೆ ಅಂತ ಹೇಳಿದರೆ he is also not taking action. ಹೀಗೆ ಬಂದಾಗ we have already approached ಹೋಮ್ ಮಿನಿಸ್ಟರ್ಸ್ ಆಫೀಸ್. ಹೋಮ್ ಮಿನಿಸ್ಟರ್ಸ್ ಆಲ್ರೆಡಿ ಗಿವನ್ ಡೈರೆಕ್ಷನ್ ಟು ಇನ್ಸ್ಪೆಕ್ಟರ್, ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಬೇಕು, ಆಕ್ಷನ್ ತಗೊಳ್ಬೇಕು. CM ಆಫೀಸಿಂದ SPಗೂ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ಇದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮರ್ಪಕವಾಗಿ ಆ ಆಕ್ಷನ್ ಇದನ್ನು ಅಳವಡಿಸಲಿಕ್ಕೆ ಆಗ್ತದೆ. ಯಾಕಂದರೆ MLA SR ವಿಶ್ವನಾಥ್ ಇದರಲ್ಲಿ ಅಡ್ಡ ನಿಂತುಕೊಂಡು ವಿಳಂಬ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಕಾರಣಕ್ಕೆ ನಾವು ಈಗ ಇನ್ನೇನು ನಮಗೆ ಬೇರೆ ದಾರಿ ಇಲ್ಲ ಅಂತ ಕಂಡಾಗ ನಾವು
ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದುಬಿಟ್ಟು ಥ್ರೂ ನಿಮ್ಮ ಮಾಧ್ಯಮದ ಮೂಲಕ ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರೋಣ ಅಂತ ಹೇಳಿಕೊಂಡು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ದೀನಿ. ಇಲ್ಲಿ 3,360 ಅಪಾರ್ಟ್ಮೆಂಟ್ ಓನರ್ಸ್ಗಳ ಒಂದು ಡಿಮಾಂಡ್ ಇದೆ. ಒಂದೇನೆಂದರೆ ಪೂರ್ವಾಂಕರ ಬಿಲ್ಡರ್ಸ್ನ ಪ್ರೊವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಇದ್ದಾರಲ್ಲ, ಅವರು ಈ ಕೆಳಗಿನ ಏನು ಮಾಡದೆ ಬಿಟ್ಟು ಓಡಿ ಹೋಗಿರುವಂಥ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡು ಹೋಗಿರುವಂಥ ಈ ಕೆಲಸವನ್ನು ತಕ್ಷಣ ಮಾಡಬೇಕು. ಒಂದು ಏನಂದರೆ ಅಲ್ಲಿ ಪ್ರಾಪರ್ ಆಗಿ ಒಂದು ಅಸೋಸಿಯೇಷನ್ಗೆ ಬೈಲಾಸ್ಗಳನ್ನು ಮಾಡಬೇಕು. ಆಮೇಲೆ ಅಲ್ಲಿ STP ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಅವರು ಎಸ್ಟಾಬ್ಲಿಷ್ ಮಾಡಬೇಕು. ಆಮೇಲೆ ಬೆಸ್ಕಾಂ ಸಬ್ಸ್ಟೇಷನ್ ಏನು ಅವರು ಇಶ್ಯೂ ಮಾಡಿದ್ದಾರೆ, ಫ್ಲಾಟ್ಗಳು ಪರ್ಚೇಸ್ ಮಾಡೋ ಮೊದಲೇ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವ್ರು ಏನು ಮಾಡಿದ್ರು ಅದನ್ನು ಮಾಡಬೇಕು. ಆಮೇಲೆ ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡಬೇಕು ಸೂಕ್ತ ಕಾನೂನು ಹೆಸರಿನಲ್ಲಿ. ತದನಂತರದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಇವರು ಪೂರ್ವಾಂಕರದವರು ಆ ಎಲೆಕ್ಟೆಡ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಡಿಮಾಂಡು ಪ್ರೊವಿಡೆಂಟ್ ಹೆಲ್ತ್ ಇವರಿಗೆ. ಇನ್ನೊಂದು ಡಿಮಾಂಡ್ ಏನಂದರೆ, ಈಗಾಗಲೇ ಜಿಲ್ಲಾ ದಂಡಾಧಿಕಾರಿಗಳು ಮಾಡಿದ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮೀನಮೇಷ ಎಣಿಸಿರುವಂಥ ತಹಶೀಲ್ದಾರ್ ಅನಿಲ್ ಕುಮಾರ್, ಯಲಹಂಕ ತಹಶೀಲ್ದಾರ್ ಅನಿಲ್ ಕುಮಾರನ್ನ ತಕ್ಷಣ ಅಲ್ಲಿಂದ ವರ್ಗಾವಣೆ ಮಾಡಿ ಅವರಿಗೆ ಎಲ್ಲಿ ಒಂದು ನಾನ್ ಎಕ್ಸಿಕ್ಯೂಟಿವ್, ಯಾಕಂದರೆ ಜಿಲ್ಲಾಧಿಕಾರಿಗಳ ಸರ್ಕಾರದ ಆದೇಶವನ್ನು ಪಾಲಿಸಲಿಕ್ಕೆ ಆಗದಂಥ ತಹಶೀಲ್ದಾರ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿಕೊಂಡು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಹಲವಾರು ಕಂಪ್ಲೇಂಟ್ಗಳನ್ನು ನಿವಾಸಿಗಳು ರಾಜನಗುಂಟೆ ಪೊಲೀಸ್ ಸ್ಟೇಷನ್ಗೆ ದಾಖಲು ಮಾಡಿದರೆ ಅವರು NCR ಮಾಡಿ ಬಿಟ್ಬಿಡ್ತಾರೆ, FIR ಮಾಡ್ತಾ ಇಲ್ಲ. ನಾವು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ ನಂತರದಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇವರ ಮೇಲೆ, ಈ ರೀತಿ ಜನಾಂಗೀಯ ಕಲಹೆಗಳನ್ನು ಮಾಡಲಿಕ್ಕೆ ಈ ಮಾಡಿದ್ರಿಂದ ಅವರ ಮೇಲೆ FIR ಮಾಡಬೇಕು ಅಂತ ಹೇಳೋದಕ್ಕೆ. ತದನಂತರದಲ್ಲಿ ನಿನ್ನೆ ಇನ್ಸ್ಪೆಕ್ಟರ್ ಬಂದು ಹೋದರು, ಬಟ್ ಅವರು ಬಂದು ಈ ಆಪೋಸಿಟ್ ಸೈಡ್ನವರಿಗೆ ಸಹಕಾರ ಕೊಡ್ತಾ ಇರೋದ್ರಿಂದ ನಾವು ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರನ್ನು ತಕ್ಷಣದಿಂದ ರಾಜನಗುಂಟೆ ಪೊಲೀಸ್ ಸ್ಟೇಷನ್ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಆಮೇಲೆ ಸಮರ್ಪಕರಾಗಿರುವಂಥದ್ದು ಹಾನೆಸ್ಟ್ ಆಗಿರುವಂಥ ತಹಶೀಲ್ದಾರ್ ಮತ್ತು ಇನ್ಸ್ಪೆಕ್ಟರ್ನಲ್ಲಿ ಪೋಸ್ಟ್ ಮಾಡಬೇಕು ಅಂತ ಕೂಡ ನಾನು ಸರ್ಕಾರಕ್ಕೆ ಈ ಮೂಲಕ ವಿದ್ಯೆ ಮಾಡ್ತಾ ಇದ್ದೇನೆ. ಆಮೇಲೆ ಇದೇನು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ 3 ಮೇನ್ ಕ್ಯಾರೆಕ್ಟರ್ಗಳಂದರೆ ವಿದ್ಯಾಮಿಷ, ರಾಜೇಶ್ ಕೌರೆ ಮತ್ತು ಶಾಂತಗೌಡ. ಅಲ್ಲಿ ಈ ಮಿಸ್ಮ್ಯಾನೇಜ್ಮೆಂಟ್ಗೆ ಕಾರಣ ಅಂದರೆ ಒಂದು ಶಾಂತಗೌಡ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಅಲ್ಲಿ ಓನರ್ ಇದ್ದಾನೆ. ಆ್ಯಕ್ಚುಲಿ ಓನರ್ಗಳಿಗೆ ನೀವು ಕಾಂಟ್ರಾಕ್ಟ್ ಕೊಡಬಾರ್ದು ಅಂತಿದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ ಅಂತ. ಇವರು ಸೆಕ್ಯೂರಿಟಿ ಕಾಂಟ್ರಾಕ್ಟ್, ಹೌಸ್ ಕೀಪಿಂಗ್, ಸ್ವಿಮ್ಮಿಂಗ್ ಪೂಲ್ ಇದೆಲ್ಲದರ ಕಾಂಟ್ರಾಕ್ಟ್ ಶಾಂತಗೌಡರು ಕೊಟ್ಟಿದ್ದಾರೆ. ಆದ್ದರಿಂದ ಏನಾಗ್ತಾನೆ, ಅವನು ಹೇಳಿದಂಗೆ ಇವರು ಜಾಸ್ತಿ ಬಿಲ್ಗಳನ್ನು ಮಾಡಿಕೊಂಡು ದುಡ್ಡು ಹೊಡೆಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನಾವು ಕೇಳ್ತಾ ಇರೋದು ಈ ಕಳೆದ 8 ವರ್ಷಗಳಿಂದ ನಮಗೆ ಈ ಸಫರಿಂಗ್ ಪರ್ಮನೆಂಟ್ ಆಗಿ ಆಗ್ತಾ ಇರೋದ್ರಿಂದ ಸರ್ಕಾರ ಈಗಿರುವಂಥ ಏನು ಈ ಇಲ್ಲಿಗಲ್ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ ಕಮಿಟಿ ಇದೆಯಲ್ಲ, ಅದನ್ನು ಬರ್ಖಾಸ್ತು ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಅಂತ ಹೇಳುವಂಥ ನಮ್ಮ ವಿನಂತಿಯನ್ನು ನಿಮ್ಮ ಪತ್ರಿಕಾ ಮಾಧ್ಯಮದವರ ಈ ಮೂಲಕ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಳ್ತಾ ಇದ್ದೇವೆ. ತಕ್ಷಣದಿಂದ ಒಬ್ಬರು ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಬೇಕು. ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿದ ನಂತರದಲ್ಲಿ ಅಲ್ಲಿ ನಡೆದಿರುವ ಇರೆಗ್ಯುಲಾರಿಟೀಸ್, ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಬಗ್ಗೆ ಒಂದು ಫಾರೆನ್ಸಿಕ್ ಆಡಿಟನ್ನು ಮಾಡಿಸಬೇಕು. ಫಾರೆನ್ಸಿಕ್ ಆಡಿಟ್ನಲ್ಲಿ ಇವರು ಏನೇನು ಕಳ್ಳತನ ಮಾಡಿದ್ದಾರೆ, ಏನೇನು ಇಲ್ಲಿಗಲ್ ಮಾಡಿದ್ದಾರೆ, ಇದನ್ನೆಲ್ಲ ಫಾರೆನ್ಸಿಕ್ ಆಡಿಟ್ ನಮಗೆ ಹಿಡಿಯಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿಕೊಂಡು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಬಹಳ ಒತ್ತಾಯಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ಇದು ಮುಗಿದ ನಂತರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗೋದು ಕೂಡ ಇದೆ. ಈಗಾಗಲೇ ಶ್ರೀ ಸಿದ್ದರಾಮಯ್ಯ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಸ್ಟ್ರಿಕ್ಟ್ ಆಗಿರೋದ್ರಿಂದ, ಇಂಥ ವಿಷಯಗಳ ಬಗ್ಗೆ ಬಹಳಷ್ಟು ಕಾಳಜಿ ಇರೋದ್ರಿಂದ ಅವರು ಇದನ್ನು ಗಮನಕ್ಕೆ ತಗೊಂಡು ಈ ಟೌನ್ ಪ್ಲಾನಿಂಗ್, ದೊಡ್ಡಬಳ್ಳಾಪುರ ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ಡೈರೆಕ್ಷನ್ ಕೊಡಿಸಿ ಈ ಇಲ್ಲೀಗಲ್ ರಸ್ತೆ ಮಧ್ಯದಲ್ಲಿರುವ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನ ತಕ್ಷಣ ಕುಳಪಡಿಸಲಿಕ್ಕೆ ಆರ್ಡರ್ ಕೊಡಬೇಕು ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸನ್ಮಾನ್ಯ MLA SR ವಿಶ್ವನಾಥ್ ಅವರಿಗೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ತೇವೆ, ದಯವಿಟ್ಟು ನೀವು ಅಪಾರ್ಟ್ಮೆಂಟ್ ಒಳಗಡೆ ಕೈ ಹಾಕಬೇಡಿ. ನಿಮಗೆ ಚುನಾವಣೆ ಬಂದಾಗ ಬಂದು ಬೇಕಾದ್ರೆ ಕ್ಯಾನ್ವಾಸ್ ಮಾಡಿಕೊಂಡು ಹೋಗಿ, ಬಟ್ ಅಲ್ಲಿ ಈ ಧರ್ಮಗಳ ಮತ್ತು ಜನಾಂಗೀಯ ಮೇಲೆ ಕಲೆಗಳನ್ನು ಹುಟ್ಟುವಂಥ ಕೆಲಸವನ್ನು ದಯವಿಟ್ಟು ನೀವು ಮಾಡಬೇಡಿ. ಈಗಾಗಲೇ ಬಹಳಷ್ಟು ಮಾಡಿದ್ದೀರಿ ನೀವು. ಇದು ಒಂದು ಮಾತ್ರ ಮಾಡ್ತಾ ಇರೋದು. ಆ ಹೆಬ್ಬಾಳದಲ್ಲಿ ನೋಡಿ, ಇಡೀ ನಾನು ನಿಮ್ಗೆ ಗೊತ್ತಿರಬೇಕು, 2,000 ಕೋಟಿ ಅಡ್ವರ್ಟೈಸ್ಮೆಂಟ್ ಸ್ಕ್ಯಾಮ್ ನಾನು ವರದಿ ಕೊಟ್ಟರು. ಇಡೀ ನಮ್ಮ ಬೆಂಗಳೂರಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಆಗಿದ್ರು ಕೂಡ ಹೆಬ್ಬಾಳ ಸೇತುವೆಯಲ್ಲಿ